ಪ್ರಿಯ ವೀಕ್ಷಕರೇ, ಹೇಳಿ ಹೋಗು ಕಾರಣದ 5ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ಕಥೆಯ ನಾಯಕಿ ಪ್ರಾರ್ಥನಾ ಹಿಮವಂತನೊಂದಿಗೆ ತನ್ನ ಮನೆಯ ನೆನಪುಗಳನ್ನು ಶಾಂತಪ್ಪನವರ ಮನೆಯ ಟೆರೇಸಿನ ಮೇಲೆ ಕೂತು ನೆನಪಿಸಿಕೊಂಡು ಈಗ ಎದ್ದು ಬಂದು ಮನೆಯನ್ನು ಸೇರಿಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮ ಬೆಂಬಲ ನಮಗೆ ಅತಿ ಅವಶ್ಯಕ. ಏನು ಆಲೋಚನೆ ಮಾಡ್ತಾ ಇದ್ಯಾ? ಅವನ ತೋಳನ್ನು ತನ್ನ ಕೈಗಳಿಗೆ ತೆಗೆದುಕೊಂಡು ವಿಪರೀತ ಅಕ್ಕರೆಯ ದನಿಯಲ್ಲಿ ಕೇಳಿದ್ದಳು ಪ್ರಾರ್ಥನಾ. ಏನನ್ನೂ ಯೋಚಿಸುತ್ತಿಲ್ಲ, ಯೋಚಿಸುವಂತಹ ವಿಷಯವೇನೂ ಅಲ್ಲ, ಕೇವಲ ಅನುಭೂತಿಗೆ ಬರಬೇಕಷ್ಟೆ. ನಿಂಗೆ ಗೊತ್ತಾ ಪ್ರಾರ್ಥನಾ, ಕರೆಕ್ಟಾಗಿ ಇವತ್ತಿನ ಇದೇ ದಿವಸದ ಇಷ್ಟೇ ಹೊತ್ತಿಗೆ ತನ್ನ ಜೊತೆಗೆ ಬಹುಶಃ ಇಷ್ಟೇ ಹತ್ತಿರವಾಗಿ ಕೂತುಕೊಂಡಿದ್ದ ಮತ್ತೊಂದು ಹೆಣ್ಣು ಜೀವವಿತ್ತು. ಅದೆಷ್ಟು ವರ್ಷಗಳಾಗಿ ಹೋದ್ವು. ಅವಳು ಹೀಗೆ ನನಗೆ ಹತ್ತಿಕೊಂಡು ಕೂತಿದ್ದಿರಬಹುದು. ಯಾಕೆ ಎದ್ದು ಹೋದಳು? ಅಸಲಿಗೆ ನೋಡೋಕಾದರೂ ಹೇಗಿದ್ದಳು? ಯಾವುದು ನನಗೆ ನೆನಪಿಲ್ಲ. ಇವತ್ತು ತನ್ನ ತಾಯಿ ತೀರಿಕೊಂಡ ದಿನ ಪ್ರಾರ್ಥನಾ. ನಿನ್ನ ಪಕ್ಕದಲ್ಲಿ ಹೀಗೆ ಕೂತಿದ್ದರೆ ಅದೆಲ್ಲ ಮರೆತು ಹೋದ ಅನುಭೂತಿ ನನಗೆ ಮತ್ತೆ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ದ ಕಂಫರ್ಟ್ ಅಂದವನೇ ಹಿಮವಂತ್ ಸುಮ್ಮನಾಗಿ ಬಿಟ್ಟ. ಪ್ರಾರ್ಥನೆಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ಗೊತ್ತಾಗಲಿಲ್ಲ. ತಾನು ತುದಿಗಾಲಲ್ಲಿ ನಿಂತು ತನ್ನೆಲ್ಲ ಪ್ರೀತಿಯನ್ನು ಇವನಡೆಗೆ ಅರ್ಪಿಸಲು ಸಿದ್ಧಳಿದ್ದಾಳೆ. ಆದರೆ ಹಿಮ ಕರಗುತ್ತಿಲ್ಲ. ಅವನ ಅನುಭೂತಿಗೆ ಬರುತ್ತಿರುವುದು ಕೇವಲ ತನ್ನ ಸಾಮೀಪ್ಯವನ್ನು ಒದಗಿಸುತ್ತಿರುವ ಕಂಫರ್ಟ್ ಅಷ್ಟೇ. ಇವತ್ತು ಅಮ್ಮನ ನೆನಪಿಗಿಂತ ಗಾಡಿಕೊಪ್ಪದ ಬಯಲಿನಲ್ಲಿ ಒಂದು ಪಾರಿಜಾತದ ಸಸಿನಿಟ್ಟು ಬಂದೆ ಪ್ರಾರ್ಥನಾ, ಅಸ್ಪಷ್ಟವಾಗಿ ಹೇಳಿದ್ದ ಹಿಮವಂತ್. ಎಲ್ಲಿ? ಗಾಡಿಕೊಪ್ಪದ ಹೆಸರೇ ಅವಳಿಗೆ ಅಪರಿಚಿತವೆನಿಸಿತು. ಏನಿಲ್ಲ ಅಂದವನೇ ಮಾತನ್ನು ಮುಗಿಸಿಬಿಟ್ಟಿದ್ದ. ಪ್ರೀತಿಯ ಹಿಮು, ನಾನು ಪ್ರತಿನಿತ್ಯ ಪ್ರಾರ್ಥಿಸುವ ದೇವರು ನಿಜಕ್ಕೂ ಇದ್ದಾನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಕಣ್ಣೆದುರಿಗೆ ನೀನಿದ್ದೀಯ. ನಿನ್ನ ಅಂತಃಕರಣವಿದೆ. ತುಂಬಾ ವಿವರವಾಗಿ ಬರೆಯಬೇಕಾದದ್ದೇನೂ ಇಲ್ಲ. ನಿನ್ನನ್ನು ದೇವರಿಗಿಂತ ಮಿಗಿಲಾಗಿ ಪ್ರೀತಿಸುತ್ತಿದ್ದೇನೆ. ಕಡೆಯ ಪಕ್ಷ ನನ್ನನ್ನು ಮನುಷ್ಯರನ್ನು ಪ್ರೀತಿಸುವಷ್ಟಾದರೂ ನೀನು ಪ್ರೀತಿಸುವೆ ಎಂಬ ನಂಬಿಕೆ ಇದೆ. ಅದನ್ನೇ ನನ್ನ ಬದುಕಿನ ಕಡೆಯ ತನಕ ನಿರೀಕ್ಷಿಸುತ್ತೇನೆ ಪ್ರಾರ್ಥನಾ. ಎಚ್ಚರವಾಗುವ ಹೊತ್ತಿಗೆ ಅವನ ತಲೆಯ ದಿಂಬಿನ ಪಕ್ಕದಲ್ಲಿ ಹೀಗೆ ಬರೆದಂತಹ ಪುಟ್ಟದೊಂದು ಚೀಟಿ ಇತ್ತು. ಆದರೆ ಚಾಪೆಯ ಇನ್ನೊಂದು ಮಗಿಲಲ್ಲಿ ಅವಳಿರಲಿಲ್ಲ. ಹೊರಗೆ ತೋಟದ ನಡುವೆ ಜಾಜಿ ಹೂ ಕುಯ್ಯುತ್ತಿದ್ದ ಪ್ರಾರ್ಥನಾ ಸಣ್ಣಗೆ ಹಾಡೇಳುತ್ತಿದ್ದುದು ಹಿಮವಂತನಿಗೆ ಕೇಳಿಸಿತು. ತಟ್ಟನೆ ಎದ್ದು ಹೋಗಿ ಕಿಟಕಿ ಒಳಗಿಂದ ಅವಳನ್ನು ನೋಡಬೇಕೆಂದುಕೊಂಡವನಾದರೂ ಕಿಟಕಿಯ ಸನಿಹಕ್ಕೆ ಎದ್ದು ಹೋಗುವುದರೊಳಗಾಗಿ ಆ ಪುಟ್ಟ ಪತ್ರವನ್ನು ಹಿಮವಂತ್ 5ನೇ ಸಲ ಓದಿಕೊಂಡಿದ್ದ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಪ್ರಾರ್ಥನಾ. ಬೆಳಗ್ಗಿನ ಜಾವಕ್ಕೆ ಎದ್ದು ಹಿಮವಂತನಿಗೆ ಎಚ್ಚರವಾಗುವ ಮೊದಲೇ ಪುಟ್ಟ ಬಚ್ಚಲಿನಲ್ಲಿ ಸ್ನಾನ ಮುಗಿಸಿಕೊಂಡಿದ್ದಳು. ತನ್ನ ನೀಳವಾದ ತಲೆ ಕೂದಲು ಸುಲಭಕ್ಕೆ ಆರುವುದಿಲ್ಲ ಎಂಬುದು ಅವಳಿಗೆ ಗೊತ್ತು. ಮೊದಲೇ ಮಡತೆ ಬಿದ್ದ ಸರ್ಪಗಳಂತಹ ಗುಂಗರು ಕೂದಲು, ಸಿಕ್ಕು ಬಿದ್ದು ಬಿಟ್ಟರೆ ದೊಡ್ಡ ಫಜೀತಿ. ತಲೆಗೆ ಸ್ನಾನ ಮಾಡಿದವಳು ತೆಳ್ಳಗಿನ ಟವಲೊಂದನ್ನು ತೆಗೆದುಕೊಂಡು ತಲೆಗೂ ಮುಡಿ ಹಾಕಿದ ಕೂದಲಿಗೂ ಹೊಂದಿಸಿ ಬಿಗಿಯಾಗಿ ಕಟ್ಟಿಕೊಂಡಿದ್ದಳು. ಅದೇ ಕಡುಗಪ್ಪು ನೈಟಿ. ಜಾಜುವು ಕುಯ್ಯುತ್ತಿದ್ದ ಬೆರಳುಗಳು ಬಂಗಾರದಲ್ಲಿ ಮಾಡಿದಿವೇನೋ ಅನ್ನಿಸುತ್ತಿತ್ತು. ಅವಳು ನಿಂತಿರುವುದು ಶಾಂತಪ್ಪನವರ ಮನೆಯ ಕೈತೋಟವಾಗಿರದೆ ಹೋಗಿದ್ದರೆ ತೋಟದಲ್ಲಿ ನಿಂತಿರುವವರು ಬೀದಿಯಲ್ಲಿ ಓಡಾಡುವವರಿಗೆ ನಿಚ್ಚಳವಾಗಿ ಕಾಣಿಸುತ್ತಾರೆ ಎಂಬುದೊಂದು ಎಚ್ಚರಿಕೆ ತನ್ನನ್ನು ತಡೆಯದೇ ಹೋಗಿದ್ದರೆ ಅನಾಮತ್ತಾಗಿ ಕೋಣೆಯಿಂದ ಹೊರಬಿದ್ದು ಅವಳನ್ನು ಜಾಜಿಯ ಸಮೇತವಾಗಿ ತಬ್ಬಿಕೊಂಡು ಪ್ರಾರ್ಥನಾ ಐ ಲವ್ ಯು ಅಂತ ನೆಲಮುಗಿಲುಗಳೆಲ್ಲ ಒಂದಾಗಿ ಬಿಡುವಂತಹ ಉನ್ಮಾದದ ಧ್ವನಿಯಲ್ಲಿ ಕೂಗಿ ಬಿಡಬಹುದಿತ್ತು ಅಂದುಕೊಂಡ ಹಿಮವಂತ್ ಕಿಟಕಿಯಲ್ಲಿ ನಿಂತವನಿಗೆ ಪ್ರಾರ್ಥನಾ ಆಡುತ್ತಿದ್ದುದು ಸ್ಪಷ್ಟವಾಗಿಯೇ ಕೇಳಿಸುತ್ತಿತ್ತು. ಎಷ್ಟು ಚೆನ್ನಾಗಿ ಆಡ್ತಾಳೆ ಪ್ರಾರ್ಥನಾ. ಮೊದಲು ಅವಳ MBBS ಮುಗಿಯಲಿ. ಓದಿ ದಣಿಯುವ ಹುಡುಗಿಗೆ ಸಂಗೀತ ಕಲಿಯುವುದೊಂದು ಹೊರೆಯಾಗದಿರಲಿ. ಏನೇ ಬುದ್ಧಿವಂತಳೆಂದುಕೊಂಡರೂ ಡಾಕ್ಟರ್ ಏಕೆ ಕೋರ್ಸ್ ಎಂದರೆ ಸುಮ್ಮನೆ ಅಲ್ಲ. ಓದಿ ಓದಿ ಹೈರಾಣಾಗುತ್ತಾಳೆ. ಅವಳು ಪೂರ್ತಿಯಾಗಿ ಓದಿ ಮುಗಿಸಿ ಹಿಂತಿರುಗಲಿ. ಶಿವಮೊಗ್ಗದಲ್ಲಿ ಅಲ್ಲದಿದ್ದರೆ ಬೆಂಗಳೂರು, ಮೈಸೂರು ಎಲ್ಲಾದರೂ ಸರಿಯೇ. ಹಾಸನದಲ್ಲೂ ಇದ್ದಾರಂತೆ ಸಂಗೀತ ಕಲಿಸುವವರು. ತಾನೇ ಕರೆದೊಯ್ದು ಅವಳಿಗೆ ಸಂಗೀತ ಕಲಿಸುವ ಏರ್ಪಾಟು ಮಾಡಬೇಕು. ಹಿಮವಂತನ ಹೆಂಡತಿ ಡಾಕ್ಟರ್ ಪ್ರಾರ್ಥನಾ ಅದ್ಭುತವಾಗಿ ಆಡ್ತಾರಂತೆ ಅಂತ ಶಿವಮೊಗ್ಗದ ಜನ ಮಾತನಾಡಿಕೊಳ್ಳಬೇಕು. ಅದೆಲ್ಲ ಬೇಡ. ಪ್ರಾರ್ಥನಾ ಈ ಜಗತ್ತಿಗೆ ಡಾಕ್ಟರ್ ಆಗಲಿ, ಎಲ್ಲರ ಸೌಖ್ಯಕ್ಕಾಗಿ ದುಡಿಯಲಿ. ಆದರೆ ಅವಳ ಜಾಜಿ ಮತ್ತು ಪ್ರಾರ್ಥನಳ ಹಾಡು ತನಗೆ ಮಾತ್ರ ಸೀಮಿತವಾಗಿರಲಿ. ಕಿಟಕಿಯಲ್ಲಿ ನಿಂತು ಪ್ರಾರ್ಥನಳನ್ನು ನೋಡುತ್ತಾ ನೋಡುತ್ತಾ ಅದೆಲ್ಲಿ ಕಳೆದು ಹೋದೆ ತಾನು ಅಂದುಕೊಂಡು ಹಿಂದಕ್ಕೆ ತಿರುಗುವಷ್ಟರಲ್ಲಿ ಬಟ್ಟಲು ತುಂಬ ಜಾಜಿಯು ತುಂಬಿಕೊಂಡು ಕೋಣೆಯೊಳಕ್ಕೆ ಬಂದಿದ್ದಳು ಪ್ರಾರ್ಥನಾ.
ಅವಳ ತುಟಿಯಲ್ಲಿ ಚಿಕ್ಕದೊಂದು ವಿನಾಕಾರಣದ ನಗೆ ಇತ್ತು. ತಾನು ಬರೆದಿಟ್ಟ ಪತ್ರ ದಿಂಬಿನ ಮೇಲಿರಲಿಲ್ಲ. ಹಿಮವಂತ್ ಅದನ್ನು ಓದಿಕೊಂಡಿದ್ದಾನೆ ಎಂಬುದಕ್ಕೆ ಬೇರೆ ಸಾಕ್ಷಿಯೇ ಬೇಕಿರಲಿಲ್ಲ. ಅರ್ಧ ಕ್ಷಣದ ಮಟ್ಟಿಗೆ ಅವನ ಮುಖವನ್ನೇ ನೋಡಿ ಪಕ್ಕನೆ ಕಣ್ಣು ತಪ್ಪಿಸಿದಳು ಪ್ರಾರ್ಥನಾ. ಹಿಮವಂತನ ಮುಖದಲ್ಲಿ ನಿರಾಕರಣದ ಭಾವವಂತೂ ಇಲ್ಲ. ತನ್ನ ಪತ್ರಕ್ಕೆ, ಪ್ರಶ್ನೆಗೆ, ತನ್ನ ಪ್ರಾರ್ಥನೆಗೆ ಉತ್ತರ ಕೊಡಲು ಹಿಮವಂತನಿಗೆ ಸಮಯ ಬೇಕೇನೋ. ಪತ್ರ ಕೊಟ್ಟ ಮರುಕ್ಷಣವೇ ಅದಕ್ಕೆ ಉತ್ತರವೇನೋ ಎಂಬಂತೆ ಎದುರಿಗೆ ನಿಲ್ಲುವುದು ಸರಿಯಲ್ಲ ಅನಿಸಿದವಳಿಗೆ. ಹಿಮು, ನೀನು ಸ್ನಾನ ಮಾಡಿ ಮುಗಿಸು. ನಾನು ನಂದಕ್ಕನ ಮನೆಯಲ್ಲಿ ಕೂತು ಮಲ್ಲಿಗೆ ಹೂ ಕಟ್ಟಿ ಅವರಿಗರ್ಧ ಕೊಟ್ಟು ಬರ್ತೀನಿ. ಆಮೇಲೆ ಇಬ್ರು ತಿಂಡಿ ತಿನ್ನೋಣ. ನಿಂಗೂ ಹೊರಗಡೆ ಹೋಗೋಕೆ ಗೊತ್ತಾಗುತ್ತೇನೋ ಅಂದಳು ಪ್ರಾರ್ಥನಾ. ಹೂ ಕಟ್ಟೋಕೆ ನಿಂಗೆ ಪ್ರೈವೇಸಿ ಬೇಕು ಅನ್ನೋದಾದರೆ ನಂದಕ್ಕನ ಮನೆಗೆ ಹೋಗು. ಆದರೆ ನನ್ನ ಸ್ನಾನಕ್ಕೆ ಪ್ರೈವೇಸಿ ಏನೂ ಬೇಕಾಗಿಲ್ಲ. ನೀನು ಇಲ್ಲೇ ಕೂತು ಹೂ ಕಟ್ಟಿದರೆ ನನಗೂ ಸಂತೋಷವಾಗುತ್ತದೆ ಅಂದವನೇ ಅವಳ ಪ್ರತಿಕ್ರಿಯೆಗೂ ಕಾಯದೆ ನಿತ್ಯ ಕರ್ಮಗಳಿಗೆಂದು ಹಿಮವಂತ್ ಕೋಣೆಯಿಂದ ಹೊರಬಿದ್ದಿದ್ದ. ಪ್ರಾರ್ಥನಳ ತುಟಿ ಅಂಚಿನ ವಿನಾಕಾರಣದ ನಗೆ ನಿಮಿಷ ನಿಮಿಷಕ್ಕೂ ದೊಡ್ಡದಾಗಿ ಹರಡುತ್ತಾ ಹೋಯಿತು. ಚಿಕ್ಕದೊಂದು ಟವಾಲು ಸುತ್ತಿಕೊಂಡು ಅದೇ ಪುಟ್ಟ ಕೋಣೆಯ ಬಚ್ಚಿಲಿನಲ್ಲಿ ಪದ್ಮಾಸನ ಹಾಕಿ ಕುಳಿತು ಮೊದಲ ತಂಬಿಗೆ ತಣ್ಣೀರನ್ನು ತಲೆ ಮೇಲೆ ಸುರಿದುಕೊಂಡ ಹಿಮವಂತ್ ಸಣ್ಣಗೆ ಒಮ್ಮೆ ನಡುಗಿದ್ದ. ಬೆನ್ನ ಇಳಿಜಾರಿನ ಮೇಲೆ ನೀರ ಮುತ್ತು ಪಟಪಟನೆ ಜಾರಿದ್ದವು. ಹೂ ಕಟ್ಟುತ್ತಿದ್ದ ಬೆರಳುಗಳು ಸ್ತಬ್ಧವಾದವು. ವಿನಾಕಾರಣದ ನಗೆ ಕಣ್ಮರೆಯಾಯಿತು. ಪ್ರಾರ್ಥನಳ ಕಣ್ಣು ಅವನ ವಿಶಾಲ ಅರವಿನ ಬೆನ್ನ ಮೇಲೆ ನೆಟ್ಟು ಹೋಗಿದ್ದವು. ಎಂಥ ದಿವಿನಾದ ಮೈಕೊಟ್ಟು, ನೆಲದಿಂದ ಉದ್ಭವವಾದ ಬಲಿಷ್ಠ ಬಂಡೆ ಅಂತಿದ್ದಾನೆ. ಬಿಗಿಲದ ದೊಗಳೆ ಅಂಗಿ ಧರಿಸುವ ಹಿಮವಂತ್ ಹೀಗೆ ಬೆತ್ತಲೆಯಾದಾಗ ಇಷ್ಟೊಂದು ಬಲಿಷ್ಠನಾಗಿ ಕಾಣಬಹುದು ಎಂಬ ಅಂದಾಜೇ ಇರಲಿಲ್ಲ ತನಗೆ. ಚಿಕ್ಕಂದಿನಿಂದಲೂ ಬಿಳಿ ಸಾಲೆಯ ಕೆರೆಯಲ್ಲಿ ಈಜಿ ಈಜಿ ಬೆಳೆದವನೆಂಬಂತೆ ಅವನ ಭುಜಗಳಲ್ಲಿ ಕಂಡಗಳು ಕಲ್ಲಿನಂತೆ ಬಿಗಿದುಕೊಂಡಿವೆ. ಎದೆಯ ಮೇಲಿನ ಪೊದೆ ಕೂದಲು ಎಷ್ಟೇ ಮಟ್ಟಸವಾದರೂ ಅವನ ಪುರುಷ ಬಲ ಆ ಎದೆಯ ಮೇಲೆ ನಿಚ್ಚಳವಾಗಿ ಕಾಣುತ್ತದೆ. ಬಲಭಾಗದಲ್ಲಿ ಎದೆಯ ಇಳಿಜಾರು ಆರಂಭವಾಗುವ ಜಾಗಕ್ಕೆ ಸರಿಯಾಗಿ ಕಿರುಬೆರಳ ತುದಿ ಗಾತ್ರದ ದಟ್ಟ ಮಚ್ಚೆಯೊಂದು ಹಿಮವಂತನಿಗಿದೆ. ಚಕ್ಕನಿ ಎದ್ದು ಹೋಗಿ ಒಂದು ಸಲ ಆ ಮಚ್ಚೆಯನ್ನು ಮುದ್ದಾಡಬೇಕೆನಿಸಿತು. ಕೂತಲ್ಲೇ ಸರಿದಾಡಿದಳು ಪ್ರಾರ್ಥನಾ. ಆವೇಶಕ್ಕೆ ಕರಗುವ ವ್ಯಕ್ತಿತ್ವವೇ ಅಲ್ಲ ಹಿಮವಂತನದ್ದು. ಅವನು ಹೆಸರಿಗೆ ಅಷ್ಟೇ ಹಿಮವಂತ. ಸಂಯಮದಲ್ಲಿ ಕಲ್ಲು ಬಂಡೆಯಂತೆ. ಅವನ ಜಾಗದಲ್ಲಿ ಮತ್ತೊಬ್ಬ ಗಂಡಸಿದ್ದರೆ ಇಷ್ಟು ಹೊತ್ತಿಗೆ ಆ ಹರವಿದ ಎದೆಯ ಮೇಲೆ ತಾನು ಮುಖವಿಕ್ಕಿ ಮಲಗಿ ಕಾಲವೇ ಆಗಿರುತ್ತಿತ್ತು. ಒಂದೇ ಒಂದು ಸಲ ಎದ್ದು ಹೋಗಿ ಹಿಮವಂತನ ಬೆನ್ನು ಉಜ್ಜೋಣವೆಂದುಕೊಂಡಳು. ಆದರೆ ಪ್ರಾರ್ಥನಳಿಗೆ ಧೈರ್ಯವಾಗಲಿಲ್ಲ. ಅವಳು ಜಾಜಿಯ ಕೊನೆಯ ಬಿಡಿಯ ಹೂವೊಂದನ್ನು ಮಾಲೆಗೆ ಸುತ್ತಿ ದಾರದ ಎಳೆಯನ್ನು ಅಲ್ಲಿನಿಂದ ಕಟ್ಟನೆ ತುಂಡರಿಸುವ ಹೊತ್ತಿಗೆ ಹಿಮವಂತನ ಸ್ಥಾನ ಮುಗಿದೇ ಹೋಗಿತ್ತು. ಅವತ್ತು ಹಿಮವಂತ್ ತುಂಬಾ ಉಲ್ಲಾಸಿತನಾಗಿದ್ದ. ಮನೆಯಿಂದ ಹೊರಬೀಳುವಾಗ ಪ್ರಾರ್ಥನೆಳೆಡೆಗೆ ಒಮ್ಮೆ ಬೆಳದಿಂಗಳನ್ನಷ್ಟು ತಂಪನೆಯ ಕಣ್ಗಳಲ್ಲಿ ನೋಡಿ, ಹೋಗಿ ಬರುತ್ತೇನೆ, ಮಧ್ಯಾಹ್ನದ ಊಟಕ್ಕೆ ನನ್ನನ್ನ ಕಾಯಬೇಡ, ಸಂಜೆ ಮಾತ್ರ ಬೇಗನೆ ಬರುತ್ತೇನೆ, ಅಂಡ್ ಥ್ಯಾಂಕ್ ಯು ಫಾರ್ ದ ಲೆಟರ್ ಅಂತ ಮೃದುವಾಗಿ ಹೇಳಿ ಕೋಣೆಯಿಂದ ಹೊರಬಿದ್ದಿದ್ದ. ಪ್ರಾರ್ಥನಾ ಮನಸ್ಸು ಮಳೆಗೆ ನೆನೆದ ಗರಿಕೆಯನ್ನು ಅಕ್ಕರೆಯನ್ನು ತಿಂದ ಮಲದಂತಾಗಿತ್ತು. ಆವತ್ತು ಅವಳು ನಂದಕ್ಕನ ಮನೆಗೆ ಹೋಗದೆ ಕೋಣೆಯಲ್ಲಿ ಉಳಿದಳು. ಇಡೀ ಹಗಲು ದಿವ್ಯವಾದ ಕನಸುಗಳಲ್ಲಿ ಮುಳುಗಿ ಹೋಗಿದ್ದಳು. ಹಿಮವಂತನ ಜೀವ ಜಗ್ಗುತ್ತಿತ್ತು. ಗಾಡಿ ಕೊಪ್ಪದಲ್ಲಿ ಪ್ಲಾಟುಗಳ ಅಳತೆ ಮಾಡಿಸಿ ಉದುರು ಸುಣ್ಣದ ಸಾಲುಗಳನ್ನು ಹಾಕಿಸುತ್ತಿದ್ದವನು ಇದ್ದಕ್ಕಿದ್ದಂತೆ ಅದೆಲ್ಲ ಕೆಲಸವನ್ನು ಬಿಟ್ಟು ಒಮ್ಮೆ ಪ್ರಾರ್ಥನಳ ಬಳಿಗೆ ಓಡಿಬಿಡೋಣವೇ ಅಂದುಕೊಳ್ಳುತ್ತಿದ್ದ. ಪ್ರಾರ್ಥನಾ ಹಾಸ್ಪಿಟಲ್ ಕರಾರುವಕ್ಕಾಗಿ ಎಲ್ಲಿ ಕಟ್ಟಬೇಕೆಂಬುದನ್ನು ಮೊದಲೇ ನಿಗದಿ ಮಾಡಿಕೊಂಡಿದ್ದ ಹಿಮವಂತ್ ಆ ಜಾಗಕ್ಕೆ ಸುತ್ತಲೂ ಗೆರೆ ಹಾಕಿ ಉದುರು ಸುಣ್ಣದ ಪುಡಿಯ ಸಾಲುಗಳನ್ನು ಹಾಕಿಸುತ್ತಾ ನಿಂತಾಗ ಅದೇಕೋ ಇದ್ದಕ್ಕಿದ್ದಂತೆ ಭಾವುಕನಾಗಿ ಬಿಟ್ಟ. ಅವನಿಗೆ ಅರಿಯದೆ ಕಣ್ಣಲ್ಲಿ ನೀರಾಡಿದ್ದವು. ದೇವರು ಅಂದುಕೊಂಡಿದ್ದಾಳೆ ತನ್ನನ್ನು. ಯಾವ ದೈವತ್ವ ಇದೆ ತನ್ನಲ್ಲಿ? ನೆಲೆ ಇಲ್ಲದೆ, ಆಸರೆ ಇಲ್ಲದೆ, ಕಡೆಯ ಪಕ್ಷ ಪ್ರೀತಿಯ ನೆರಳು ಇಲ್ಲದೆ ಬಗಬಗ ಉರಿಯುವ ಬಯಲಿನಂತಹ ಬದುಕನ್ನು ಈ ತನಕ ಬಾಳಿಕೊಂಡು ಬಂದವನು ತಾನು. ಹೊರಗಿನ ಜಗತ್ತಿಗೆ ಕಾಣುವ ತನ್ನ ಕಾಠಿಣ್ಯ, ದಿಟ್ಟತನ, ದೃಢತೆ ಮತ್ತು ಮೌನಗಳು ತನ್ನ ಆಂತರ್ಯದಲ್ಲಿ ಖಂಡಿತ ಇಲ್ಲ. ತಾನು ಹೆಜ್ಜೆಗೊಮ್ಮೆ ಕುಸಿದು ಬೀಳುವ ಅತಿ ಸಾಮಾನ್ಯ ಮನುಷ್ಯ. ದೈವತ್ವವನ್ನು ಎಲ್ಲಿಂದ ತಂದುಕೊಳ್ಳಲಿ ಪ್ರಾರ್ಥನಾ? ನಾನೊಬ್ಬ ಮಾಮೂಲಿ ಮನುಷ್ಯನಾದರೆ ಸಾಕು. ಮುಗ್ಗರಿಸಿ ಬಿದ್ದಾಗ ನನಗೆ ನಾನೇ ಚೇತರಿಸಿಕೊಂಡು ಎದ್ದು ನಿಲ್ಲುವಷ್ಟು ಬಲಿಷ್ಠನಾದರೆ ಸಾಕು. ಇವತ್ತು ನನ್ನ ಸುತ್ತ ನನ್ನ ಶಕ್ತಿವರ್ಧನೆಗೆಂದೇ ಇಷ್ಟೊಂದು ಕನಸುಗಳನ್ನು ಕಟ್ಟಿಕೊಂಡಿದ್ದೇನೆ. ಅವುಗಳ ಸಾಕಾರವೇ ನೀನು ಪ್ರಾರ್ಥನಾ.
ನನ್ನನ್ನು ನಿನ್ನೆಲ್ಲ ಪ್ರೀತಿಯ ನೆರವಿನಿಂದ ಮನುಷ್ಯನನ್ನಾಗಿ ಮಾಡು, ಅಷ್ಟು ಸಾಕು. ತುಂಬ ಹೊತ್ತು ಬಿಸಿಲಲ್ಲಿ ನಿಂತಿದ್ದವನು ಆ ನಂತರ ಅಲ್ಲೇ ಬಯಲಿನಲ್ಲಿದ್ದ ಮೊಟ್ಟ ಮರವೊಂದರ ನೆರಳಿಗೆ ಬಂದು ನಿಂತ. ಅದೆಲ್ಲ ಮಾತುಗಳನ್ನು ತನಗೆ ತಾನೇ ಎಂಬಂತೆ ಹೇಳಿಕೊಂಡು ಮಧ್ಯಾಹ್ನದ ಊಟಕ್ಕೆ ಮನೆಗೆ ಹೋಗುವ ಬದಲು ಪಕ್ಕದ ತೋಟದವರಿಂದಲೇ 2 ಎಳನೀರು ಕೇಳಿ ಇಳಿಸಿಕೊಂಡು ಕುಡಿದು ಊಟವಾಯಿತು ಅನಿಸಿದ. ಇನ್ನೇನು ಸಾಯಂಕಾಲ ಅರವಿಕೊಂಡು ಅವನ ಗಾಡಿ ಕೊಪ್ಪದ ಜಮೀನಿನಿಂದ ಹೊರಬೀಳಬೇಕು. ಅಷ್ಟರಲ್ಲಿ ಶಾಂತಪ್ಪ ಸ್ಕೂಟರಿನ ಮೇಲೆ ಬಂದು ಅವನೆದುರಿಗೆ ಅದನ್ನು ನಿಲ್ಲಿಸಿದ್ದ. ಜಮೀನಿನ ಉದ್ದಗಲಕ್ಕೂ ಸುಣ್ಣದ ಪುಡಿಯಲ್ಲಿ ಮೂಡಿ ಬಂದಿದ್ದ ಫ್ಲಾಟುಗಳ ವಿಂಗಡಣೆ ಶಾಂತಪ್ಪನ ಕಣ್ಣಿಗೆ ವಿಶಾಲವಾದ ನಕಾಶೆಯಂತೆ ಕಾಣಿಸ್ತಿತ್ತು. ಮುಖದಲ್ಲಿ ಯಾವುದೋ ಆನಂದ. ಪ್ರಿಯ ವೀಕ್ಷಕರೇ, ನಮ್ಮ ವಿಡಿಯೋಗಳಲ್ಲಿ ಯಾವುದೇ ಸಣ್ಣ ತಪ್ಪುಗಳು ಕಂಡು ಬಂದರೋ ತಪ್ಪದೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಅದನ್ನು ಸರಿ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ನಿಮ್ಮ ಒಂದು ಸಣ್ಣ ಬೆಂಬಲ ನಮಗೆ ಅತಿ ದೊಡ್ಡ ಶಕ್ತಿ.